ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ವಿಡಿಯೋ ಇದೆ, ಅದನ್ನು ಕೂಡ ಟ್ರ್ಯಾಕ್ ಮಾಡೋಣ. ಸೊ ಈ ವಿಡಿಯೋನ ಡ್ರ್ಯಾಗ್ ಮಾಡಿ ಕಾಂಪೋಸಿಷನ್ ಪ್ಯಾನಲ್ಗೆ ಡ್ರಾಪ್ ಮಾಡಿ ಇದನ್ನು ರೀನೇಮ್ ಮಾಡಿ 3D ಕ್ಯಾಮರಾ ಟ್ರ್ಯಾಕ್. ಸೊ ಸೆಕೆಂಡ್ ವಿಡಿಯೋ ಅಲ್ವಾ, ಅದಕ್ಕೆ 2 ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟು ಆಲ್ ಕಾಂಪೋಸಿಷನ್ಸ್ ಅಂತಿದೆಯಲ್ಲ, ಈ ಒಂದು ಪ್ಯಾನಲ್ಗೆ ಡ್ರಾಪ್ ಮಾಡಿಬಿಡಿ. ಇಲ್ಲಿ ಪ್ಲೇಸ್ ಮಾಡೋಣ ಒಂದು ಟೆಕ್ಸ್ಟನ್ನು. ಸೊ ಸೇಮ್ ಥಿಂಗ್, ಟ್ರ್ಯಾಕರ್ನ ಓಪನ್ ಮಾಡಿ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ ಟ್ರ್ಯಾಕ್ ಕ್ಯಾಮ್ರಾ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಟ್ರ್ಯಾಕ್ ಆಗ್ತಾಯಿದೆ. ಸೊ ಇವಾಗ ಸಾಲ್ವ್ ಆಗ್ತಾಯಿದೆ ಕ್ಯಾಮ್ರಾ. ಎಸ್, ಇವಾಗ ಓವರಾಲ್ ಪಾಯಿಂಟ್ಸ್ ನಮಗೆ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ. ಬಟ್ ಇವಾಗ ಸ್ಕ್ರೀನ್ ಮೇಲಿರೋಂಥ ಪಾಯಿಂಟು ಬಹಳ ದೊಡ್ಡದಾಗಿದೆ ಸೈಜು, ಇದನ್ನು ಕಮ್ಮಿ ಮಾಡಿ. ನೆಕ್ಸ್ಟು ನಿಮಗೆ ಬೇಕಾಗಿರೋಂಥ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೆಕ್ಸ್ಟ್ ಆ್ಯಂಡ್ ಕ್ಯಾಮ್ರಾ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಒಂದು ಟೆಕ್ಸ್ಟು ಕ್ರಿಯೇಟ್ ಆಗಿದೆ. ಇದನ್ನು ನೀವು ನಿಮಗೆ ಬೇಕಾಗಿರೋಂಥ ಟೆಕ್ಸ್ಟ್ನ ನೀವು ಟೈಪ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸಲ್ಲಿ ಮೂವ್ ಮಾಡಿ. ಸೊ ಇದನ್ನು ನಾನು ಇಲ್ಲಿಗೆ ಮೂವ್ ಮಾಡ್ತೀನಿ. ಆ್ಯಂಡ್ ಮೇಕ್ ಶೂರ್ ಅವಾಗವಾಗ ಸೇವ್ ಮಾಡ್ತಾಯಿರಿ. ಆ್ಯಂಡ್ ಝಿ ಆ್ಯಕ್ಸಸಲ್ಲಿ ಆ್ಯಂಡ್ ಸ್ವಲ್ಪ ಝೂಮ್ ಇನ್ ಮಾಡಿಕೊಂಡು ನಿಮಗೆ ಬೇಕಾಗಿರೋವಂಥ ಪೊಸಿಷನಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದನ್ನು ಕ್ಯಾಪ್ಚ್ ಮಾಡ್ತೀನಿ ಓವರಾಲ್. ಸ್ವಲ್ಪ ಬೋಲ್ಡ್ ಫಾಂಟ್ನ ಇಡ್ತೀನಿ. ಸೊ ನೆಕ್ಸ್ಟ್ ಸ್ವಲ್ಪ ಚಿಕ್ಕದು ಮಾಡಿಬಿಟ್ಟು ಲೈಟಾಗಿ ಇಲ್ಲಿ ನೋಡ್ಬೋದು ಇದು 3D ಸ್ಪೇಸಲ್ಲಿ ಟರ್ನ್ ಆಗ್ತಾಯಿದೆ. ರೈಟ್ ಕ್ಲಿಕ್ ಲೇಯರ್ ಸ್ಟೈಲ್ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಬೆವಿಲ್ ಆ್ಯಂಡ್ ಎಂಬೋಸ್ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇವಾಗ ನೋಡ್ಬೋದು ಇಲ್ಲಿ ಒಂದು ಬೆವಿಲ್ ಕ್ರಿಯೇಟ್ ಆಗಿದೆ. ಓವರಾಲ್ ಒಂದು ಲೇಯರಲ್ಲಿ ಕಾರ್ನರು ಬೆವಿಲ್ ಥರ ಕ್ರಿಯೇಟ್ ಆಗಿದೆ. ಬೆವಿಲ್ ಅಂದರೆ ಸ್ವಲ್ಪ ದಪ್ಪ ಆಗಿದೆ. ಈ ಒಂದು ಟೆಕ್ಸ್ಟ್ ಪ್ರಾಪರ್ಟಿ ಎಕ್ಸ್ಟ್ರಾ ಕ್ರಿಯೇಟ್ ಆಗಿದೆ. ಇದನ್ನು ಓಪನ್ ಮಾಡಿ ಇಲ್ಲಿ ಡೆಪ್ತ್ ಅಂತಿದೆಯಲ್ಲ, ಇವಾಗ 100% ಇರೋದನ್ನ ಸ್ವಲ್ಪ ಜಾಸ್ತಿ ಮಾಡಿ. ಆ್ಯಂಡ್ ಮೇಲ್ಗಡೆ ಹೋದರೆ ಇಲ್ಲಿ ಬ್ಲೆಂಡಿಂಗ್ ಆಪರೇಷನ್ ಅಂತಿದೆಯಲ್ಲ, ಇದನ್ನು ಅಕಾರ್ಡಿಂಗ್ ಟು ಯುವರ್ ಫುಟೇಜ್, ಇವಾಗ ಲೈಟ್ ಇಲ್ಲಿ ಹೈಲೈಟ್ ಆಗಿದೆ, ಇದನ್ನು ಸ್ವಲ್ಪ ಆ್ಯಂಗಲ್ ಏನಿದೆ ಅದನ್ನು ಚೇಂಜ್ ಮಾಡಿ. ನಾನು ಈ ಕಡೆಗೆ ನಮ್ಮ ಕ್ಯಾಮ್ರಾ ಕಡೆಗೆ ಎಂಬೋಸ್ ಮಾಡ್ತೀನಿ. ಈ ಕ್ಯಾಮ್ರಾ ಕಡೆಗೆ ಒಂದು ಶೈನಿಂಗ್ ಕ್ರಿಯೇಟ್ ಆಗುತ್ತೆ ನೋಡಿ, ಲೈಟಾಗಿ ದಪ್ಪ ಆಗಿರೋ ಥರ ನಮಗೆ ಕಾಣಿಸುತ್ತೆ. ನೆಕ್ಸ್ಟು ಇದನ್ನು ಸ್ವಲ್ಪ ರೊಟೇಷನ್ ಮಾಡೋಣ. ಸೊ ವೈ ಆ್ಯಕ್ಸಸಲ್ಲಿ ರೊಟೇಟ್ ಮಾಡಿ. ಎಸ್, ಇದನ್ನು ಸೆಲೆಕ್ಟ್ ಮಾಡಿ ರೊಟೇಟ್ ಮಾಡಿ. ಆ್ಯಂಡ್ ಇದಕ್ಕೆ ಒಂದು ಶ್ಯಾಡೋನ ಕ್ರಿಯೇಟ್ ಮಾಡೋಣ. ಸೊ ಶ್ಯಾಡೋ ಕ್ರಿಯೇಟ್ ಮಾಡೋದು ಬಹಳ ಸಿಂಪಲ್. ಡ್ಯಾನ್ಸ್ ಅಂತ ಏನಿದೆ, ಇದೇ ಟೆಕ್ಸ್ಟನ್ನು ಡುಪ್ಲಿಕೇಟ್ ಮಾಡ್ಕೊಬೇಕು. ಸೊ ಕಂಟ್ರೋಲ್ ಡಿನ ಕ್ಲಿಕ್ ಮಾಡಿ ಡುಪ್ಲಿಕೇಟ್ ಆಗುತ್ತೆ, ಅಥವಾ ಇಲ್ಲಿ ಎಡಿಟ್ ಡುಪ್ಲಿಕೇಟ್ನ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಆ್ಯಂಡ್ ಆ ಒಂದು ಟೆಕ್ಸ್ಟ್ ಏನಿದೆ ಇದನ್ನು ರೀನೇಮ್ ಮಾಡಿಬಿಡೋಣ, ಶ್ಯಾಡೋ ಅಂತ ರೀನೇಮ್ ಮಾಡಿ. ಆ್ಯಂಡ್ ಅದೇ ಲೇಯರ್ ಶ್ಯಾಡೋ ಲೇಯರ್ನ ಕ್ಲಿಕ್ ಮಾಡಿ ಆರ್ನ ಕ್ಲಿಕ್ ಮಾಡಿದ್ರೆ ರೊಟೇಷನ್ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ಸೊ ರೊಟೇಷನ್ನ ನಾವು ಎಕ್ಸ್ ಆ್ಯಕ್ಸಸಲ್ಲಿ ರೊಟೇಟ್ ಮಾಡಬೇಕು. ಸೊ ಇಲ್ಲಿ 90%ನ ಕ್ಲಿಕ್ ಮಾಡಿ, 90 ಡಿಗ್ರಿ ಓವರಾಲ್ ರೊಟೇಟ್ ಆಗುತ್ತೆ. ನೆಕ್ಸ್ಟು ಶ್ಯಾಡೋನ ಸೆಲೆಕ್ಟ್ ಮಾಡಿ ಕೆಳಗಡೆ ಎಳೀರಿ. ಸೊ ಕೆಳಗಡೆ ಎಳೆದ್ರೆ ಲೈಟಾಗಿ ಶ್ಯಾಡೋ ಥರ ನಾವು ಕ್ರಿಯೇಟ್ ಮಾಡಿದ್ದೀವಿ, ಬಟ್ ಇಷ್ಟು ಶಾರ್ಪಾಗಿರಲ್ಲ ಶ್ಯಾಡೋ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಅಂತಿದೆಯಲ್ಲ, ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಬ್ಲರ್ ಅಂತ ಟೈಪ್ ಮಾಡಿ. ಸೊ ಹಲವಾರು ಟೈಪ್ಸ್ ಆಫ್ ಬ್ಲರ್ಗಳಿದೆ. ನಾನು ಇದಕ್ಕೆ ಗಾಸಿಯನ್ ಬ್ಲರ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ಶ್ಯಾಡೋ ಲೇಯರ್ಗೆ. ಆ್ಯಂಡ್ ಬ್ಲರ್ನೆಸ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಓಕೆ, ತುಂಬ ಜಾಸ್ತಿ ಆಯಿತು. ಅರೌಂಡ್ 30% ಕೊಡ್ಬೋದು, 30 to 35% ಕೊಡ್ಬೋದು. ಓಕೆ, ಇವಾಗ ಒಂದು ಟೆಕ್ಸ್ಟ್ ಕ್ರಿಯೇಟ್ ಆಗಿದೆ. ಓಕೆ, ಇವಾಗ ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ, ಅದೇ ಜಾಗದಲ್ಲಿ ಟೆಕ್ಸ್ಟ್ ಕೂತಿರುತ್ತೆ. ಓಕೆ, ಸೂಪರ್. ಇನ್ನೊಂದು ವಿಷಯ ನಾನು ನೋಡಿದ್ದು, ಶ್ಯಾಡೋಗೂ ಟೆಕ್ಸ್ಟ್ಗೂ ಅದು ಕನೆಕ್ಟ್ ಆಗ್ತಿಲ್ಲ ಅಂತ. ಸೊ ಶ್ಯಾಡೋ ಲೇಯರ್ನ ಸೆಲೆಕ್ಟ್ ಮಾಡಿ ಲೈಟಾಗಿ ಮೇಲ್ಗಡೆ ತೊಗೊಂಡೋಗಿ, ತೀರಾ ಕೆಳಗಿದೆ ಸೆಲೆಕ್ಟ್ ಮಾಡಿಬಿಟ್ಟು ಝಿ ಆ್ಯಕ್ಸಸಲ್ಲಿ ಮೇಲ್ಗಡೆ ತೊಗೊಂಡೋಗಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಮಾಡೋದು ಮರ್ತಿದ್ದೆ, ಇದನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಲೇಯರ್ ಸ್ಟೈಲ್ ಅಂತಿದೆಯಲ್ಲ, ಇದನ್ನು ನಾವು ರಿಮೂವ್ ಆಲ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಬಿಡಿ. ಸೊ ಓವರಾಲ್ ರಿಮೂವ್ ಆಗುತ್ತೆ. ಇದಕ್ಕೇನು ಯಾವುದೇ ರೀತಿಯಾದ ಲೇಯರ್ ಎಕ್ಸ್ಟ್ರೂಡ್ ಆಗುವಂಥ ಅವಶ್ಯಕತೆ ಇಲ್ಲ.
ಸೊ ಇದನ್ನು ಕೆಳಗಡೆನೇ ಎಳೆದ್ಬಿಡಿ. ಇವಾಗ ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ. ಶ್ಯಾಡೋ ಲೇಯರ್ನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಕೀಬೋರ್ಡಲ್ಲಿ ಟೀನ ಕ್ಲಿಕ್ ಮಾಡಿ ಒಪಾಸಿಟಿ ಪ್ರಾಪರ್ಟಿ ಓಪನ್ ಆಗುತ್ತೆ. ಇವಾಗ 100% ಇದೆಯಲ್ಲ, ಇದನ್ನು ಸ್ವಲ್ಪ ಕಮ್ಮಿ ಮಾಡಿ ವಿಡಿಯೋ ಕ್ಲಿಪ್ ಯಾವ ರೀತಿ ಇದೆಯೋ ಅದಕ್ಕೆ ತಕ್ಕಂತೆ ಮ್ಯಾಚ್ ಮಾಡಿ. ನಾನು 80% ಕೊಡ್ತೀನಿ, ಅಥವಾ ಇನ್ನೂ ಕಮ್ಮಿ ಕೂಡ ಕೊಡ್ಬೋದು. ಸೊ 70% ಕೊಡಿ. ನೆಕ್ಸ್ಟು ಈ ಒಂದು ಟೆಕ್ಸ್ಟ್ ಕಲರ್ ಏನಿದೆ ಅದನ್ನು ನೀವು ಬೇಕಂದರೆ ಇಲ್ಲಿ ಚೇಂಜ್ ಮಾಡ್ಕೊಬೋದು. ಕ್ಯಾರೆಕ್ಟರ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರೋವಂಥ ಟೆಕ್ಸ್ಟ್ ಕಲರ್ ಇಡ್ಬೋದು. ನಾನು ಇದಕ್ಕೆ ಲೈಟಾಗಿ ಡಾರ್ಕ್ ಬ್ಲೂ ಕಲರ್ ಅನಿಸುತ್ತಿದೆ, ಈ ಒಂದು ಕಲರ್ನ ಇಡ್ತೀನಿ. ಈ ಥರ ಕಾಂಪ್ಲಿಕೇಟೆಡಾಗಿ ಟ್ರ್ಯಾಕ್ ಮಾಡಿ ಡ್ರಾಪ್ ಶ್ಯಾಡೋ ಎಲ್ಲ ಕೊಟ್ಟಾಗ ಸಿಸ್ಟಮ್ ಸಪೋರ್ಟ್ ಮಾಡ್ದೇ ಇರ್ಬೋದು. ಆವಾಗ ನೀವು ಸೇವ್ ಮಾಡೋದನ್ನ ಮರಿಬೇಡಿ, ಸೇವ್ ಮಾಡ್ತಾನೆ ಇರಿ. ಆ್ಯಂಡ್ ಲಾಸ್ಟ್ ಥಿಂಗ್, ಇವೆರಡಕ್ಕೂ ಒಂದು ಆ್ಯನಿಮೇಷನ್ ಪ್ರೀಸೆಟ್ನ ಹಾಕ್ಬಿಡೋಣ. ಸೊ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ನ ಓಪನ್ ಮಾಡಿ ಇದನ್ನು ಇಲ್ಲಿ ಆ್ಯನಿಮೇಷನ್ ಪ್ರೀಸೆಟ್ಸ್ ಇದೆಯಲ್ಲ, ನಾನು ಆವಾಗಲೇ ಹಾಕ್ದಂಗೆ ಟೆಕ್ಸ್ಟ್ ಕೆಳಗೆ ಹೋಗ್ಬಿಟ್ಟು ಇದು ಆ್ಯನಿಮೇಟಿನ್ ಅಂತಿದೆ, ಫಿಲ್ ಸ್ಟ್ರೋಕ್ ಅಂತಿದೆ, ಅಥವಾ ಬೇರೆ ಥರ ಬೇಕಂದರೆ ನಾನಿದು ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ತೀನಿ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಕರೆಂಟ್ ಟೈಮ್ ಇಂಡಿಕೇಟರ್ ಏನಿದೆ ಅದನ್ನು ವಿಡಿಯೋ ಬಿಗಿನಿಂಗಿಗೆ ತೊಗೊಂಬಂದ್ಬಿಟ್ಟು ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಈ ಒಂದು ಎಫೆಕ್ಟ್ನ. ಆ್ಯಂಡ್ ಅದೇ ಜಾಗದಲ್ಲಿ ನಮ್ಮ ಶ್ಯಾಡೋಸ್ಗೂ ಅದೇ ಎಫೆಕ್ಟ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಸೊ ದಟ್ ಎರಡು ಶ್ಯಾಡೋ ಆ್ಯಂಡ್ ಮೇನ್ ಟೆಕ್ಸ್ಟ್ ಲೇಯರ್ ಎರಡೂ ಸಿಂಕ್ ಆಗುತ್ತೆ. ಈ ರೀತಿ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ಸೊ ನಿಧಾನಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಕೇಸ್ ಏನನ್ನ ಇನ್ನೂ ದಪ್ಪ ಆಗಬೇಕು ಅಂತ ಹೇಳಿದ್ರೆ CC ಗ್ಲಾಸ್ ಅಂತಿದೆಯಲ್ಲ, ಇದನ್ನು ಡ್ರ್ಯಾಗ್ ಮಾಡಿ ಡ್ಯಾನ್ಸ್ ಲೇಯರ್ ಮೇಲೆ ಡ್ರಾಪ್ ಮಾಡಿ, ಸ್ವಲ್ಪ ದಪ್ಪ ಆಗುತ್ತೆ. ಆ್ಯಂಡ್ ಸಾಫ್ಟ್ನೆಸ್ ಬೇಕಂದರೆ ಸ್ವಲ್ಪ ಕಮ್ಮಿ ಮಾಡಿ. ಸೊ ಇದು ವಿತ್ CC ಗ್ಲಾಸ್ ಆ್ಯಂಡ್ ವಿತೌಟ್.